ಮಾರ್ಗಶಿರ ಧನುರ್ಮಾಸೋತ್ಸವ. ಇದರ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮ ಕನ್ನಡದಲ್ಲಿ ಪಾಶುರಗಳ ಅರ್ಥವನ್ನು ತಿಳಿಯುವ ಒಂದು ಚಿಕ್ಕ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗಿದೆ. ಆಂಡಾಳ್ ತಿರುಪ್ಪಾವೈ 25ನೆಯ ಪಾಶುರ ಪದ್ಯವನ್ನು ಅನುಸಂಧಾನ ಮಾಡುವುದಕ್ಕೆ ಮುಂಚೆ ತಿರುಪ್ಪಾವೈ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. ಶ್ರೀಶೈಲೇಶ ದಯಾಪಾತ್ರಂ ದೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ತ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸೋಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாளரங்கற்கு பொன்னுத்திருப்பாவை பல்பதியும் இன்னிசையால் சூடி கொடுத்தாளை சொல்லு சூடி கொடுத்த ஆளை சொல்லு சூடி கொடுத்த சுடற்கொடியே தொல்பாவை பாடியருள வல்ல நாடினி வேங்கடவர்க்கு என்னை விதி என்ற இம்மாற்றம் நாம் கடவா வண்ணமே நல்கு. ஆண்டாள் திருவடிகளே சரணம். ಆಂಡಾಳ್ ತಿರುಪ್ಪಾವೈ 25ನೇ ಪಾಶುರ ಪದ್ಯ ಅನುಸಂಧಾನವನ್ನು ಮಾಡೋಣ. ಅನುಸಂಧಾನ ಕ್ರಮ ಶಂಕರಾಭರಣ ರಾಗ ಆದಿತಾಳದಲ್ಲಿದೆ. ஒருத்தி மகனாய் பிறந்தோ ஓரிரவில் ஒருத்தி மகனாய் வழித்து வளர. ஒருத்தி மகனாய் பிறந்தோ ஓரிரவில் ஒருத்தி மகனாய் வழித்து வளர. தரிக்கில்லனாகித்தான் தீங்கு நினைந்த தரிக்கில்லனாகித்தான் தீங்கு நினைந்த கருத்தை பிள்ளை பித்து கம்சன் வயத்தில் கருத்தை பிள்ளை பித்து கம்சன் வயத்தில் நெருப்பென்ன நின்ற நெடுமாலே உன்னை அருத்தித்து வந்தோம் பறை தருதியாகில் அருத்தித்து வந்தோம் பறை தருதியாகில். திருத்தக்க செல்வமும் சேவகமும் யாம் பாடி திருத்தக்க செல்வமும் சேவகமும் யாம் பாடி வருத்தமும் தீர்ந்து மகிழ்ந்தேலோரெம்பாவாய் வருತ್ತಮಂ ತೀರ್ದು ಮಗಿಳ್ದೇಲೋರೆಂಬಾವಾಯ್. ಈ ಪಾಶುರದ ಈ 25ನೆಯ ಪಾಶುರದ ಪ್ರತಿಪದದ ಅರ್ಥವನ್ನು ತಿಳಿಯೋಣ. ವರುತ್ತಿ ಮಹಾನ ಎಂದರೆ ಒಬ್ಬಾಕೆಯ ಮಗನಾಗಿ, ಪಿರಂದು ಹುಟ್ಟಿ, ಓರ್ ಇರವಿಲ್ ಒಂದು ರಾತ್ರಿಯಲ್ಲಿ, ವರುತ್ತಿ ಮಗನಾಯ್ ಒಬ್ಬಾಕೆಯ ಮಗನಾಗಿ, ಒಳಿತು ಗುಟ್ಟಾಗಿ, ಒಳರ ಬೆಳೆಯುತ್ತಿರಲಾಗಿ, ತರಿಕಿಲ್ಲಿಲಾನ್ ಹಾಕಿ ಅದನ್ನು ಸಹಿಸಲಾರದವನಾಗಿ, ತಾನ್ ತೀಂಗು ನಿನೆಯಿಂದ ತಾನು ಕೇಡನ್ನು ನೆನೆದ, ಕರುತ್ತೈ ಮನೋಭಾವವನ್ನು, ಪಿಳ್ಳೈ ಪಿತ್ತು ನಾಶಪಡಿಸಿ, ಕಂಜನ್ ಕಂಸನ ವಯತ್ತಿಲ್ ಹೊಟ್ಟೆಯಲ್ಲಿ, ನೆರುಪು ಎನ್ನ ಬೆಂಕಿ ಎಂಬಂತೆ ನಿಂತ ನೆಡುಮಾಲೆ ಮಹಾಪ್ರಭುವೇ, ಉನ್ನೈ ನಿನ್ನನ್ನು ಅರುತ್ತಿತ್ತು ಅರ್ಥಿಸಿಕೊಳ್ಳಲು ಬಂದಿರುವೆವು ಪರೈ. ಇಷ್ಟಾರ್ಥ ಸಿದ್ಧಿ ರೂಪವಾದ ಹರೆಯನ್ನು ತರುದಿಯಾಕಿಲ್ ಕೊಡುವುದಾದರೆ, ತಿರುತಕ್ಕ ಲಕ್ಷ್ಮೀದೇವಿಗೆ ತಕ್ಕ ನಿನ್ನ ಶೆಲ್ವಮುಂ ಸಂಪತ್ತನ್ನು, ಸೇವಗಮುಂ ಪರಾಕ್ರಮವನ್ನು ಯಾಂ ಪಾಡಿ ನಾವು ಹಾಡಿ, ವರುತ್ತಮಂ ನಮ್ಮ ವ್ಯಸನವೂ ತೀರಿ ಮಗಿಳ್ದು ನಾವು ಸಂತುಷ್ಟರಾಗನು. ಏಲ್ ಎಂದರೆ ಅತಿಶ್ಲಾಘ್ಯವು, ಓರ್
ಒಂದು ಅದ್ವಿತೀಯವೂ ಆದ ಎಂ ನಮ್ಮ ಈ ಶ್ರೀವ್ರತವೆನ್ನುವ ಪಾವೈ ವ್ರತವು ಆಯ್ ಪವಿತ್ರ ವ್ರತವಾಗಿಯೂ ಸಿದ್ಧಿಸಿ ಸಾರ್ಥಕವಾಗುವುದು ಆಗ ಎನ್ನುವ ಭಾವಾರ್ಥವು ಈ 25ನೇ ಪಾಶುರದಲ್ಲಿ ಅಡಗಿದೆ. ಕನ್ನಡ ಭಾವಾನುವಾದ. ಓರ್ವ ರೀತಿಯಲ್ಲಿ ಮಹಾ ಸೌಭಾಗ್ಯವತಿ ದೇವಿಯ ಮಗನಾಗಿ ಅವತರಿಸಿ ಅದರಂತೆಯೇ ಅದ್ವಿತೀಯಳಾದ ಯಶೋಧಾದೇವಿ ಆಶ್ರಯದಲ್ಲಿ ಮಗನಾಗಿ ರಹಸ್ಯವಾಗಿ ಬೆಳೆಯುತ್ತಿರಲು ಇದನ್ನು ಕಂಡ ಕಂಸನು ಸಹಿಸಲಾರದ ಒಂದು ರೀತಿಯಲ್ಲಿ ತನಗೆ ತಾನೇ ಕೇಡನ್ನು ಬಯಸಿದಂತೆ ನಿನಗೆ ದ್ರೋಹ ಬಗೆದವನ ಮನೋಗತ ದುರಭಿಪ್ರಾಯವನ್ನು ಅರಿತ ನೀನು ಅದನ್ನು ನಾಶಪಡಿಸಿ ಅವನ ಹೊಟ್ಟೆಯಲ್ಲಿ ದಹಿಸುವ ಬೆಂಕಿಯಂತೆ ನಿಂತು ಅವನನ್ನು ಧ್ವಂಸ ಮಾಡಿದ ಮೋಹನ ಸ್ವರೂಪನೇ, ನಿನ್ನನ್ನು ಆರಾಧಿಸಿ ಪುರುಷಾರ್ಥಗಳನ್ನು ಬೇಡಲು ಬಂದಿರುವೆವು ನಾವು. ಅದರಂತೆ ನಮ್ಮ ಮನೋಭಿಲಾಷ ಇಷ್ಟಗಳನ್ನು ಈಡೇರಿಸಿಕೊಂಡು ನಿನ್ನನ್ನು ಅಗಲಿದ ವಿಶ್ಲೇಷದ ಶ್ರಮದಿಂದ ಉಂಟಾಗುವ ದುಃಖವನ್ನು ದೂರ ಮಾಡಿ ಲಕ್ಷ್ಮೀದೇವಿಗೆ ಉಚಿತವಾಗಿರುವ ಭೋಗ್ಯರೂಪ ಸಂಪತ್ತನ್ನು ನಿನ್ನ ಶೌರ್ಯ ವೀರ್ಯ ಪರಾಕ್ರಮಗಳನ್ನು ವಿಧ ವಿಧವಾಗಿ ಹೊಗಳಿ ಸ್ತೋತ್ರ ಮಾಡುವೆವು. ನಮ್ಮನ್ನು ಕೃಪೆ ಮಾಡು. ಆ ರೀತಿ ಕೃಪೆ ಮಾಡುವುದರಿಂದ ನಮ್ಮ ವ್ರತವು ಸಿದ್ಧಿಸುವುದು. ಆಗ ಅತಿಶ್ಲಾಘ್ಯವೂ ಅದ್ವಿತೀಯವೂ ಆದ ನಮ್ಮೀ ಶ್ರೀವ್ರತವೆನ್ನುವ ಮೋಕ್ಷಪ್ರದ ಸ್ನಾನವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ ಎಂಬ ಭಾವಾರ್ಥವು ಈ 25ನೇ ದಿನದ ಪಾಶುರದ ಪದ್ಯದಲ್ಲಿ ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ತಾಯಾರ್ ತಿರುವಡಿಗಳಲ್ಲಿ ಶರಣಾಗತಿಯನ್ನು ಬೇಡುವೆ.